ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಡೆಕೋರೇಷನ್ ಎಲ್ಲ ಮಾಡುವ ಅಂತ ಜಾಗ ಸೆಟ್ ಮಾಡಿದ್ವಿ, ಇಲ್ಲಿ ಮಾಡುವ ಅಂತ. ಆದರೆ ಇಲ್ಲಿ ಸ್ಲ್ಯಾಪ್ ಮೇಲೆ ಅಂದರೆ ಇದು ಕಟ್ಟೋದ್ರಿಂದ ಸ್ವಲ್ಪ ಗಲೀಜಾಗಿತ್ತಾ. ಸೊ ಅದನ್ನೆಲ್ಲ ಇವಾಗೆಲ್ಲ ಸೇರಿಕೊಂಡು ಕ್ಲೀನ್ ಮಾಡಿ ಆಮೇಲೆ ಇಲ್ಲಿ ಡೆಕೋರೇಟ್ ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದೇ ಈಗ ಕ್ಲೀನಿಂಗ್ ನಡೀತಾ ಇದೆ. ನಾನು ಹಿಂದಿನ ದಿನ ಅಮ್ಮಂಗೆ ಸಾರಿ ಅಪ್ಪಂಗೆ ಶರ್ಟ್ ತರುವ ಅಂತ ಹೋಗಿದ್ದೆ. ಸೊ ತುಂಬ ಸಾರೀಸ್ ನೋಡಿದ್ವಿ, ಚೆಂದ ಇತ್ತು. ಬಟ್ ಅಮ್ಮನ ಹತ್ರ ಆ ಕಲರ್ ಇತ್ತು ಅಂತ ಮತ್ತು ಸೆಲೆಕ್ಷನ್ ಮಾಡ್ತಿದ್ವಿ. ಈ ಸಾರಿ ತುಂಬ ಇಷ್ಟ ಆಗಿತ್ತು, ಬಟ್ ಅದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಆಮೇಲೆ ಫೈನಲಾಗಿ ಗ್ರೀನ್ ಕಲರ್ ಸಾರಿನ ತೊಗೊಂಡು ಬಂದ್ವಿ. ಅಪ್ಪಂಗೆ ಅದೇ ಮ್ಯಾಚಿಂಗ್ ಗ್ರೀನ್ ಕಲರ್ ಶರ್ಟ್ನ ತೊಗೊಬಂದ್ವಿ. ಆಮೇಲೆ ಸ್ಲ್ಯಾಪೆಲ್ಲ ಚೆಂದ ಮಾಡಿ ಕ್ಲೀನ್ ಮಾಡಿ, ನೆಕ್ಸ್ಟು ಅಲ್ಲಿ ಫುಲ್ ಮಣ್ಣೆಲ್ಲ ಇತ್ತು, ಅದನ್ನೆಲ್ಲ ನೀರಿಂದ ತೊಳೆದು ಕ್ಲೀನ್ ಮಾಡಿ ಆಮೇಲೆ ಬಲೂನಿಂದ ಡೆಕೋರೇಷನ್ ಮಾಡುವ ಅಂತ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ. ಹಾಗೆ ಊಟಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ವಿ. ಊಟಕ್ಕೆ ಏನಂದರೆ ಚಪಾತಿ, ಅದಕ್ಕೆ ಗ್ರೀನ್ ಮಸಾಲ, ಆಮೇಲೆ ಚಿಕನ್ ರೈಸು, ಕಬಾಬು, ಹಾಗೆ ಬಾಯ್ಲ್ಡ್ ಎಗ್ಗು, ಇದಿಷ್ಟು ರೆಡಿ ಮಾಡಬೇಕಂತ ಪ್ಲ್ಯಾನ್ ಇತ್ತು. ಸೊ ನಾನು ಏನು ಮಾಡ್ತೆ, ಚಪಾತಿನೆಲ್ಲ ಲಟ್ಸ್ಕೊಳ್ತಾ ಇದ್ದೆ. ಅಂದರೆ ಎಲ್ಲನೂ ಒಬ್ಬರೇ ಮಾಡಿದ್ರೆ ಹೆವಿ ಆಗುತ್ತಲ್ಲ, ಅದಕ್ಕೆ ಕೆಲಸನೆಲ್ಲ ಅತ್ತೆ ಬಂದಿದ್ದರು, ಅತ್ತೆ ತರಕಾರಿ ಹೆಚ್ಚುತ್ತಾ ಇದ್ದರು, ನಾನು ಚಪಾತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಒಬ್ಬರು ನನ್ನ ಕೆಲಸ ಮಾಡ್ತಾಯಿದ್ರು. ಆದರೂ ಮೇಲೆ ಕೆಳಗೆ ಡೆಕೋರೇಷನ್ಗಲ್ಲೂ ಹೆಲ್ಪ್ ಮಾಡಬೇಕು, ಕೆಳಗಡೆ ಅಡುಗೆಗೂ ಹೆಲ್ಪ್ ಮಾಡಬೇಕು. ಸುಸ್ತಾಗಿ ಹೋಗಿತ್ತು ಅವತ್ತು ಮಾತ್ರ. ಸೊ ಅದಾದಮೇಲೆ ಡೆಕೋರೇಷನ್ ಚೆನ್ನಾಗಾಯಿತು. ಇದು ಫೈನಲ್ ಲುಕ್ಕು ಡೆಕೋರೇಷನ್ದು. ಜೀವನ ಸಾಕ್ಷಿ 20 ವರ್ಷ ಆಗಿದಲ್ಲ ಮಾವ ಅತ್ತಿ ಪುಟ್ಟಂದು ಅಡುಗೆನೂ ರೆಡಿಯಾಗಿತ್ತು, ಹಾಗೆ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಸೊ ಕೇಕ್ ಕಟ್ ಮಾಡುವ ಅಂತ ಎಲ್ಲರೂ ಮೇಲ್ಗಡೆ ಬಂದ್ವಿ. ಸೊ ಅಮ್ಮಂಗೆ ಸಾರಿ ಕೊಟ್ವಿ. ಅದರಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ, ಯಾಕಂದರೆ ತುಂಬ ಗಡಿಬಿಡಿ ಆಗೋಯಿತು ಅಲ್ಲಿ ಇಲ್ಲಿ ಮೇಲೆ ಕೆಳಗೆ ಓಡಾಡಿ. ಹಾಗಾಗಿ ಅಂದರೆ ಅಮ್ಮಂಗೆ ಗೊತ್ತಿದೆ ಸಾರಿ ತಂದು ಬ್ಲೌಸೆಲ್ಲ ಹೊಲಿಸಿಟ್ಟಿದ್ದೆ. ಸೊ ಅದೇ ದಿನ ಅಪ್ಪಂಗೆ ಮತ್ತು ಅಮ್ಮಂಗೆ ಇಬ್ಬರಿಗೂ ಕೊಟ್ವಿ. ಅವರಿಬ್ಬರು ಅದೇ ಡ್ರೆಸ್ನ ಹಾಕ್ಕೊಂಡು ಆಮೇಲೆ ಕೇಕ್ ಕಟಿಂಗ್ ಮಾಡುವ ಅಂತ ಮೇಲ್ಗಡೆ ಬಂದ್ವಿ. ಸೊ ಕೇಕ್ ಕಟಿಂಗ್ ಅಷ್ಟೇ ಚೆನ್ನಾಗಾಯಿತು. ಅಪ್ಪ ಅಮ್ಮಂಗೂ ಡೆಕೋರೇಷನ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಯಾಕಂದರೆ ಅವ್ರಿಗೆ ಗೊತ್ತಿರಲಿಲ್ಲ ನಾವು ಇಷ್ಟೊಂದು ಡೆಕೋರೇಷನ್ ಮಾಡ್ತೀವಿ ಅಂತ. ಅವ್ರು ಮೇಲ್ಗಡೆ ಬಂದೂ ಇರಲಿಲ್ಲ. ಹಾಗಾಗಿ ಅದನ್ನು ನಾನು ಮಿಸ್ ಮಾಡಿಕೊಂಡೆ ಆ್ಯಕ್ಚುಲಿ. ಆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಗಡಿಬಿಡಿಯಲ್ಲಿ ನನಗೆ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಕೇಕ್ ಕಟಿಂಗ್ ಎಲ್ಲ ನಿಜವಾಗ್ಲೂ ಚೆನ್ನಾಗಾಯಿತು. ಎಲ್ಲರೂ ಕೇಕ್ ಕಟ್ ಮಾಡ್ಕೊಂಡ್ವಿ. ಕೇಕ್ ಕಟ್ಟಿಂಗ್ ಎಲ್ಲ ಚೆನ್ನಾಗಾಯಿತು. ಫಂಕ್ಷನ್ ನಿಜವಾಗ್ಲೂ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ, ಅಷ್ಟು ಚೆನ್ನಾಗಾಯಿತು. ಸೊ ಕೇಕ್ ಕಟ್ಟಿಂಗ್ ಮಾಡಿ ಆಮೇಲೆ ಬಂದವರಿಗೆಲ್ಲರಿಗೂ ಊಟ ಬಡಿಸಿ ನಾವು ಊಟ ಮಾಡಿ ಮಲ್ಕೊಳ್ಳೋ ತನಕ 11:30 12 ಗಂಟೆ ಆಗಿತ್ತು. ಸೊ ಸಖತ್ ಖುಷಿ ಆಯಿತು. ಅಂದರೆ ಎಫರ್ಟ್ ಹಾಕಿದ್ದಕ್ಕೂ ಎಲ್ರಿಗೂ ಖುಷಿ ಆಯ್ತಲ್ಲ, ಅದೊಂಥರ ನಮ್ಗೆ ಖುಷಿ ಕೊಡುತ್ತೆ. ಎಷ್ಟೇ ಹೆವಿ ಕೆಲಸ ಮಾಡಿದ್ರು, ಎಷ್ಟೇ ಇದಾಗಿದ್ರೂ ಆ ಖುಷಿಯಲ್ಲಿ ನಾವು ಎಷ್ಟು ಎಫರ್ಟ್ ಹಾಕಿದ್ದೀವಲ್ಲ ಅದೆಲ್ಲ ಮರ್ತೋಗುತ್ತೆ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ಸ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಬಾಯ್ ಬಾಯ್.